ओम नमः सिद्धेभ्यः। ओम नमः सिद्धेभ्यः। ओम नमः सिद्धेभ्यः। नमो अरिहन्तानं नमो सिद्धाणं नमो वायिर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु भगवान नमोस्तु द्वादशांग मत नमोस्तु नमोस्तु अचश नमोस्तु गुरुदेव नमोस्तु नमोस्तु नमोस्तु। ಬೆಳಗ್ಗೆಯ ಸತ್ರದಲ್ಲಿ 22 ಪ್ರಕಾರದ ಪರಿಷೆಗಳ ಬಗ್ಗೆ ಧರ್ಮದ ಚರ್ಚೆ ನಡೀತಾ ಇದೆ. 22 ಪ್ರಕಾರದ ಪರಿಷೆಗಳು ದಿಗಂಬರ ಮುನಿಗಳು ಸಹಿಸಿಕೊಳ್ತಿರ್ತಾರೆ. ಇದರಲ್ಲಿ ಮೊನ್ನೆ ದಿವಸ ಅರತಿ ಪರಿಷಯ ಪ್ರಾರಂಭ ಮಾಡಿದ್ವಿ. ಅರತಿ ಪರಿಷಯದಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ರು, ಅನೇಕಾಂತ ಏಕಾಂತ ಮತ್ ಕೋ ಆಶ್ರಯ ನಹಿ ದೇತಾ ಹೈ. ಅನೇಕಾಂತ ಏಕಾಂತ ಮತಗಳಿಗೆ ಆಶ್ರಯ ಕೊಡುವುದಿಲ್ಲ ಅಂತ ಬಹಳ ಸುಂದರವಾದ ವಿಷಯವನ್ನು ತಗೊಂಡು ಮೊನ್ನೆ ದಿವಸ ಚರ್ಚೆ ಕೊನೆಯದಾಗಿ ಆಗ್ತಾ ಇತ್ತು. ಅದೇ ವಿಷಯವನ್ನು ಮುಂದೆ ಇಟ್ಕೊಂಡು ಈಗ ಹೋಗೋದಿದೆ. अध्यात्म का अमृत वह पी सकता है जिसने विषयों का विष उगल दिया है. ಅಧ್ಯಾತ್ಮ ರೂಪಿ ಅಮೃತವನ್ನು ಅವರೇ ಕುಡಿಲಿಕ್ಕೆ ಸಾಧ್ಯ ಇದೆ. ಯಾರಪ್ಪ ಅಂತಂದರೆ ಯಾರು ವಿಷಯೋಂಕ ವಿಷ್ ಉಗಲ್ ದಿಯಾ ಹೈ, ಯಾರು ವಿಷಯ ರೂಪಿ ವಿಷವನ್ನು ತನ್ನ ಬಾಯಿಂದ ಹೊರಗಡೆ ಹಾಕಿದ್ದಾರೆ ಅವರೇ ಅಧ್ಯಾತ್ಮ ರೂಪಿ ರಸವನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇಲ್ಲಿ. अध्यात्म के मोती मान सरोवर में रहना वाला हंस चुन सकता है. इव ಮೊನ್ನೆ ಎಲ್ಲ ಓದಿದಿನಿದ್ನಲ್ಲ, मान में जीने वाला बगुला नहीं. ಮೋಕ್ಷ ಮಾರ್ಗ ಅಧ್ಯಾತ್ಮ का ಪ್ರಶಸ್ತ ಮಾರ್ಗ है. ಮೋಕ್ಷ ಮಾರ್ಗ ಏನಿದೆ ಅಂತಂದರೆ ಅಧ್ಯಾತ್ಮದ ಒಂದು ಪ್ರಶಸ್ತವಾದ ಮಾರ್ಗ ಇದೆ. अपने आप को पहचान लेना, अपने आप को जान लेना, अपने आप में समा जाना बहुत गहरी साधना है. ತನ್ನನ್ನು ತಾನು ತಿಳ್ಕೊಳ್ಳೋದು, ತನ್ನನ್ನು ತಾನಲ್ಲಿ ತನ್ನನ್ನು ಇಳಿಸ್ಕೊಳ್ಳುವುದು, ಅಪನೆ ಆಪ್ ಮೇ ಸಮಾ ಜಾನ, ಅದರಲ್ಲಿ ಸಮಾವಿಷ್ಟ ಆಗಿಬಿಡುವುದು, ಇದರಲ್ಲಿ ಆತ್ಮನಲ್ಲಿ ಅನ್ನುವಂಥ ಬಹಳ ದೊಡ್ಡ ಸಾಧನೆ ಇದೆ ಅಂತ ಹೇಳ್ತಾರೆ. ಸಂಯಮ ಕಾ ಪಥ ಏಕ ಅನೂಠ ಪಥ ಹೇ. ಸಂಯಮ ಅಂದರೆ ಒಂದಿದು ಸಂಯಮ ದಾರಿ ಅಂತಂದರೆ ಒಂದು ವಿಶೇಷವಾದ ದಾರಿ ಇದು ಅಂತ ಹೇಳ್ತಾರೆ ಇಲ್ಲಿ. ಸಂಯಮ ಕಾ ಪಥ ರಂಗ ರಹಿತ, ಗಂಧ ರಹಿತ, ಸ್ಪರ್ಶ ರಹಿತ, ರಸ ರಹಿತ, ಶಬ್ದ ರಹಿತ, अपने आप में अपने आप से मिलने का सूचक अवसर है. ಈ ಸಂಯಮದ ದಾರಿ ಹೇಗಿದೆ ಅಂತಂತಂದರೆ ಇದರಲ್ಲಿ ರಂಗ ಇಲ್ಲ, ಗಂಧ ಇಲ್ಲ, ಸ್ಪರ್ಶ ಇಲ್ಲ, ರಸ ಇಲ್ಲ, ಶಬ್ದ ಇಲ್ಲ. ಇದೊಂದು ವಿಶೇಷವಾದ ದಾರಿ ಇದು. अपने आप से मिलने का सूचक है. ನಿಮ್ಮಲ್ಲಿ ನೀವು ಇಳಿದುಕೊಂಡು ನಿಮ್ಮನ್ನು ನೀವು ಭೇಟಿಯಾಗುವಂಥ ಒಂದು ಒಳ್ಳೆಯ ಸೂಚಕ ಇದೆ ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ಪಾರ್ಶ್ವತನ ಅನೇಕ ಜನರಿಗೆ ನಾವು ಭೇಟಿಯಾಗಿದ್ದೀವಿ, ಅನೇಕ ಜೀವಿಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ, ಅನೇಕ ಜೀವಿಗಳ ಜೊತೆಗೆ ನಮ್ಮದು ಸಂಪರ್ಕ ಸಂಬಂಧಗಳು ಅನೇಕ ಜೀವಿಗಳ ಜೊತೆಗೆ ಅನಂತ ಸರ್ತೆ ಆಗಿದ್ದಾವೆ. ಆದರೆ ನಮ್ಮನ್ನು ನಾವು ಯಾವತ್ತಾದ್ರೂ ಭೇಟಿಯಾಗಿದ್ದೀವಿನಾ? ಸಂಯಮದ ಮಾರ್ಗ ಹೇಗಿದೆ ಅಂತಂತಂದರೆ ರಂಗರಹಿತ ಇದೆ, ಗಂಧರಹಿತ ಇದೆ, ಸ್ಪರ್ಶರಹಿತ ಇದೆ, ರಸರಹಿತ ಇದೆ, ಶಬ್ದರಹಿತ ಇದೆ. ಇದು ಒಂದು ವಿಶೇಷವಾದ ದಾರಿ. ಇದು ಈ ದಾರಿಯಲ್ಲಿ ಯಾರು ಹೋಗ್ತಿರ್ತಾರ, ಅಪನೆ
ನಿಮ್ಮಲ್ಲಿ ನೀವು ಇಳಿದು ನಿಮ್ಮನ್ನು ನೀವು ಭೇಟಿಯಾಗುವಂಥ ಒಂದು ಮಾರ್ಗ ಇದು ಸಂಯಮದ ಮಾರ್ಗ. ಈ ಸಂಯಮದ ಮಾರ್ಗದಲ್ಲಿ ನಾವು ಅಲ್ಲಿವರೆಗೆ ಇಳಿದಿಲ್ಲ ಅಂತಂದ್ರೆ ಅನಾದಿ ಕಾಲದಿಂದ ಜನ್ಮ ತಗೊಂಡು ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಮಾಡ್ತಾ ನಾವು ಇನ್ನೂ ತನಕ ನಮ್ಮನ್ನು ನಾವು ಭೇಟಿನೇ ಆಗಿಲ್ಲ. ನಾವಿನ್ನೂ ಹೊರಗಡೆಯವ್ರನ್ನ ಭೇಟಿ ಆಗ್ತಾ ಇದ್ದೀವಿ, ಪರದ್ರವ್ಯಗಳನ್ನು ಭೇಟಿ ಆಗ್ತಾ ಇದ್ದೀವಿ, ಪರದ್ರವ್ಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಪರದ್ರವ್ಯಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಪರದ್ರವ್ಯಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀವಿ. ಸ್ವದ್ರವ್ಯದ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ. ಪರದ್ರವ್ಯ ಏನಿದೆ ಅಂತಂದರೆ ಇದು ಪರದ್ರವ್ಯ ಸಂಸಾರಕ್ಕೆ ಕಾರಣ ಇದೆ, ಸ್ವದ್ರವ್ಯ ಮೋಕ್ಷಕ್ಕೆ ಕಾರಣ ಇದೆ. ಇನ್ನು ಸ್ವದ್ರವ್ಯ ನಮ್ಮನ್ನು ನಾವು ಇನ್ನೂ ಭೇಟಿನೇ ಆಗದೆ ನಾವು ಸಂಸಾರದಲ್ಲೇ ಪರಿಭ್ರಮಣ ಮಾಡ್ತಾ ಇದ್ದೀವಿ, ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೀವಿ. ನಾವು ಜನ್ಮ ಮರಣ ಜನ್ಮ ಮರಣ ಜನ್ಮ ಮರಣ ಅಂತ ಬರೇ ಈ ಸಂಸಾರದಲ್ಲಿನೇ ಒದ್ದಾಡ್ತಾ ಇದ್ದೀವಿ. ಈ ಸಂಸಾರದಿಂದ ಮುಕ್ತಿ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ನಿಮ್ಮನ್ನು ನೀವು ಏನು ಮಾಡ್ಕೊಳ್ಬೇಕು? ಅರಿತುಕೊಳ್ಬೇಕು, ನಿಮ್ಮನ್ನು ನೀವು ಗುರುತು ಹಿಡಿಕೊಳ್ಬೇಕು, ನಿಮ್ಮನ್ನು ನೀವು ನಿಮ್ಮಲ್ಲಿ ನೀವು ಇಳ್ಕೊಳ್ಬೇಕು, ನಿಮ್ಮನ್ನು ನೀವು ಭೇಟಿ ಆಗಬೇಕು. ಆವಾಗಲೇ ನಿಮಗೆ ಈ ಸಂಸಾರದಿಂದ ಮುಕ್ತಿ ಸಿಗಲಿಕ್ಕೆ ಸಾಧ್ಯತೆ ಇದೆ, ಅನ್ಯತಾ ಇಲ್ಲ ಅನ್ನೋಂಥ ಮಾತಲ್ಲಿ ತಿಳ್ಕೊಳ್ಬೇಕು. ಓಹೋ, एक पल के लिए जरा विचार तो करो, हम किधर से आए हैं, हमें किधर जाना है, हम क्या कर रहे हैं और हमें क्या करना चाहिए. ಒಂದು ಸ್ವಲ್ಪರ ಯೋಚನೆ ಮಾಡಿ. ಏನು ಮಾಡಬೇಕು? ಸ್ವಲ್ಪರ ಯೋಚನೆ ಮಾಡಬೇಕು. ನಾವು ಎಲ್ಲಿಂದ ಬಂದಿದ್ದೀವಿ? ಎಲ್ಲಿಂದ ಬಂದಿದ್ದೀವಿ? ಎಲ್ಲಿಂದ ಬಂದೀವ್ರಿ ನಾವು ನಮ್ಮ ಮನೆಗಳಿಂದ ಬಂದಿದ್ದೀವಿ, ನಮ್ಮ ಮನೆಗಳಿಗೆ ನಾವು ಹೋಗೋದಿದೆ, ಇದು ಅಷ್ಟೇ ಗೊತ್ತು ನಮಗೆ. ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ನಮಗೆ ಇನ್ನೂ ತನಕ ಗೊತ್ತಿಲ್ಲ. ಎಲ್ಲಿಗೆ ಹೋಗೋದಿದೆ ಅದು ಸಹ ಗೊತ್ತಿಲ್ಲ ನಮಗೆ. ಹೋಗೋದಂತೂ ಗೊತ್ತಿದೆ, ಆದರೆ ಎಲ್ಲಿ ಹೆಂಗೆ ಹೊಂಟಿದೀವಿ ಅಂತ ಗೊತ್ತಿಲ್ಲ. ಕಿಧರ್ ಜಾನಾ ಹೇ, ಹಮ್ ಕ್ಯಾ ಕರ್ ರಹೆ, ನಾವೇನು ಮಾಡ್ತಾ ಇದ್ದೀವಿ, ಮುಂದೆ ನಾವೇನು ಮಾಡಬೇಕು ಅನ್ನೋಂಥ ವಿಚಾರ ಇಲ್ಲ ನಮ್ಮ ಹತ್ರ. ಸ್ವಲ್ಪರ ಯೋಚನೆ ಮಾಡಿ. ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗೋದಿದೆ, ನಾವೇನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು. ಅನಾದಿ ಕಾಲ से जीव संसार में परिभ्रमण कर रहा. ಅನಾದಿ ಕಾಲದಿಂದ ಈ ಜೀವ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ ಇದೆ. ಅನಂತ ಕಾಲ ನಿಗೋಧ ಮೇ ನಿಕಲ್ ಗಯ, ಅನಂತ ಕಾಲ ನಿಗೋಧದಲ್ಲಿ ತೆಗೆದಿವಿ ನಾವು. ನಿಗೋಧ ಪರ್ಯಾಯದಲ್ಲಿ ಏಕೇಂದ್ರಿಯ ಜೀವ ಆಗಿ ಅನಂತ ಕಾಲ ತನಕ ನಿಗೋಧದಾಗ ನಾವು ತೆಗೆದಿವಿ. ಮಿಥ್ಯಾತ್ವಕ್ಕೆ ಸಾಥ್ ಅಸಂಯಮಕ್ಕೆ ಸಾಥ್, ಅಜ್ಞಾನಕ್ಕೆ ಸಾಥ್, ಮಿಥ್ಯಾತ್ವದ ಜೊತೆಗೆ ಅಸಂಯಮದ ಜೊತೆಗೆ ಅಜ್ಞಾನದ ಜೊತೆಗೆ ದುರ್ಬಲತೆಯಿಂದ ನಿಗೋಧಸೆ ನಿಕಲ್ ಕರ್ಕೆ, ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಎಲ್ಲಿಂದ? ನಿಗೋಧದಿಂದ ಹೊರಗಡೆ ಬಂದು ಕರ್ಕೆ ಪಂಚಸ್ಥಾವರಕ್ಕೆ ಪರ್ಯಾಯ ಧಾರಣಕ್ಕೆ, ಪಂಚಸ್ಥಾವರದ ಪರ್ಯಾಯಗಳನ್ನು ಧಾರಣೆ ಮಾಡಿಕೊಂಡಿವಿ. ಅದರಲ್ಲಿ ಪಂಚಸ್ಥಾವರದಲ್ಲಿ ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ, ಇವೆಲ್ಲ ಪಂಚಸ್ಥಾವರಗಳು. ಈ ಪಂಚಸ್ಥಾವರದಲ್ಲಿ ಅಲ್ಲಿ ಬಂದಿವಿ, ಆ ಪರ್ಯಾಯವನ್ನು ಧಾರಣೆ ಮಾಡಿಕೊಂಡಿವಿ. ಸ್ಥಾವರ ಪರ್ಯಾಯ ತಜ್ಕರ್, ಆ ಸ್ಥಾವರ ಪರ್ಯಾಯದಲ್ಲಿ ಆಯುಷ್ಯ ಮುಗಿಸ್ಕೊಂಡು ತ್ರಸ ಪರ್ಯಾಯಕ್ಕೋ ಪ್ರಾಪ್ತಕೀಯ, ತ್ರಸ ಪರ್ಯಾಯವನ್ನು ಪ್ರಾಪ್ತಿ ಮಾಡಿಕೊಂಡಿವಿ. ತ್ರಸ ಪರ್ಯಾಯ ಅಂದರೆ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಸೌಜ್ಞಿ असौज्ञी, ये त्रस पर्यायದಲ್ಲಿ ಬಂದ್ವಿ. निगोध से निकलने के बाद सिर्फ 2000 सागर के लिए ये त्रस पर्याय प्राप्त होती है. ನೋಡ್ರಿ, ಆ ನಿಗೋಧದಿಂದ ಹೊರಗಡೆ ಬಂದ ನಂತರ ಮಾತ್ರ 2000 ಸಾಗರ ವರ್ಷ ಮಾತ್ರ ನಮಗೆ ಇದು ತ್ರಸ ಪರ್ಯಾಯ प्राप्त आगुತ್ತದೆ. 2000 सागर में यदि आप अपनी आत्मा का कल्याण न कर सके तो पुनः आपको निगोध में वापिस जाना होगा. ಈ 2000 ಸಾಗರ ವರ್ಷ ನಮಗೇನು ಸಿಕ್ಕಿದೆ ಇದು ಮಾತ್ರ ತ್ರಸ ಪರ್ಯಾಯಕ್ಕೆ ಸಿಕ್ಕಿದೆ. ಈ ತ್ರಸ ಪರ್ಯಾಯದಲ್ಲಿ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, 5 ಇಂದ್ರಿಯ, ಅದು ಮನಸಹಿತ ಮತ್ತು ಮನಸ್ಸರಹಿತ, ಹಿಂಗೆ ಸಿಕ್ಕಿರುವಂಥ ಈ ಪರ್ಯಾಯದಲ್ಲಿ ಪಾರ್ಶ್ವತನ್ನ ನಾವು ಆತ್ಮ ಕಲ್ಯಾಣ ಮಾಡಿಕೊಳ್ಳದಿದ್ದರೆ ಮತ್ತೆ ಪುನಃ ಎಲ್ಲಿ ಹೋಗೋದಿದೆ? निगोध के होगಬೇಕಾಗುತ್ತದೆ. पुनः निगोध में जाना पड़ता है. आप निगोध से आए हो, पुनः निगोध में जाना पड़ेगा. सोचो फिर अब निकल पाओगे पता नहीं. ಮತ್ತಿನಿ ಅಲ್ಲಿ ನಿಗೋಧದಿಂದ ಮತ್ತೆ ಯಾವಾಗ ಹೊರಡ್ತೀರ ಗೊತ್ತಿಲ್ಲ. ಯಾಕಂದ್ರೆ ಅನಂತ ಕಾಲ ತನಕ ನಿಗೋಧದಲ್ಲಿ ಇರಬೇಕಾಗುತ್ತದೆ. इसलिए आत्मा का कल्याण करो. आत्म कल्याण में समस्त कल्याण एवं समस्त सुख समाहित है. आत्म कल्याण ಏನೈತಿ ಇಲ್ಲಿ? ಚಂದನ್
ಏನೈತಿ ಆತ್ಮ ಕಲ್ಯಾಣದ? ಆತ್ಮದ ಕಲ್ಯಾಣ ಮಾಡ್ಕೋ. ಆತ್ಮ ಕಲ್ಯಾಣದಲ್ಲಿ ನಿಜವಾದ ಸಮಸ್ತ ಎಲ್ಲ ಪ್ರಕಾರದ ಸುಖಗಳು ಅಲ್ಲಿ ನಿಮಗೆ ಪ್ರಾಪ್ತವಾಗ್ತಾ ಇರ್ತವ. ये देह तो अनेक बार प्राप्त हुआ है, परंतु हर पर्याय में काया प्राप्त नहीं हुई, परंतु संयम के योग्य काया प्राप्त होना अति कठिन है. ಈ ಪರ್ಯಾಯಗಳಲ್ಲಿ ನಾವು ಅನಂತ ಪರ್ಯಾಯಗಳಲ್ಲಿ ಜನ್ಮ ಅಂತೂ ಅನೇಕ ಸರ್ತಿ ತಗೊಂಡಿದ್ದೀವಿ. ಆದರೆ ಪರ್ಯಾಯದಲ್ಲಿ ಈ ಕಾಯ ಯಾವುದು? ಈ ಮನುಷ್ಯ ಕಾಯ ನಮಗೆ ಎಲ್ಲ ಪರ್ಯಾಯದಲ್ಲಿ ಸಿಕ್ಕಿಲ್ಲ. ಈ ಮನುಷ್ಯ ಪರ್ಯಾಯ ನಮಗೆ ಸಿಕ್ಕಿದೆ, ಬಹಳ ಅತಿ ದುರ್ಲಭವಾಗಿದೆ. ಈ ಮನುಷ್ಯ ಪರ್ಯಾಯ ಸಿಕ್ಕಿದೆ. ಮನುಷ್ಯ ಪರ್ಯಾಯ ಸಿಗೋದು ಬಹಳ ಕಠಿಣ ಇದೆ. ಆ ಅತಿ ಕಠಿಣ ಮನುಷ್ಯ ಪರ್ಯಾಯದಲ್ಲಿ ನಾವು ಹುಟ್ಟಿದ್ದೀವಿ. ಇನ್ನಾದರೂ ಸಂಯಮ ಧಾರಣೆ ಮಾಡಿಕೊಳ್ಳುವ. ದೇವೋ ಕಾ ಅತಿ ಮನೋಜ್ಞ ಶರೀರ ಹೋತಾ ಹೈ. ದೇವತೆಗಳದ್ದು ಶರೀರ ಇರುತ್ತಲ್ಲ, ಅದು ಅತಿ ಮನೋಜ್ಞವಾಗಿರುತ್ತೆ. ಯಾಕೆ ಗಡಬಡಿ? ದೇವೋಂಕ ಅತಿ ಮನೋಜ್ಞ ಶರೀರ ಹೋತಾ ಹೈ. ದೇವತೆಗಳ ಶರೀರ ಹೇಗಿರುತ್ತೆ ಅಂದರೆ ಅತಿ ಮನೋಜ್ಞವಾಗಿರುತ್ತೆ. ಅದು ಮನೋಜ್ಞ ಅಂತಂದರೆ ಬಹಳ ಸುಂದರವಾಗಿರುತ್ತೆ, ಮನಮೋಹಕವಾಗಿರುತ್ತೆ, ಮನೋಜ್ಞವಾಗಿ ಮನಸ್ಸಿಗೆ ಸಂಪನ್ನ, ಮನಸ್ಸಿಗೆ ಸಮಾಧಾನ ಕೊಡುವಂಥ ಶರೀರ ಇರುತ್ತೆ ದೇವತೆಗಳದು. ದೇವೋಂಕ ಅತಿ मनोज्ञ शरीर होता है, सुंदर शरीर होता है, मनमोहक शरीर होता है, समचतुरस्र संस्थान होता है, स्वर्णमय विमानों में रहता है, कंठ से अमृत झरता है. ಇವೆಲ್ಲ ಇದಾವಲ್ಲಿ ದೇವತೆಗಳಿಗೆ ಸಿಕ್ಕಿರುವಂಥ ಶರೀರ ಹೇಗಿದೆ ಅಂತಂದರೆ ಅತಿ ಸುಂದರವಾಗಿದೆ. ಮನಮೋಹಕ, ಮನಸ್ಸನ್ನು ಮೋಹಿತಗೊಳಿಸುವಂಥ ಶರೀರ ಇದೆ. ಸಮಚತುರಸ್ರ ಸಂಸ್ಥಾನದ ಶರೀರ ಇರುತ್ತೆ. ಸ್ವರ್ಣಮಯ ವಿಮಾನಗಳಿರ್ತಾವ ಅವರಿಗೆ, ಆ ವಿಮಾನದಲ್ಲಿ ಅವ್ರು ಇರ್ತಿರ್ತಾರ. ಕಂಠತೆ ಅಮೃತ ಜರ್ತಾ ಹೇ, ಕಂಠದಿಂದ ಅಮೃತ ಕೆಳಗಡೆ ಇಳಿತಾ ಇರುತ್ತೆ. ಪರಂತು ಸಂಯಮ ಕಿ ಸುಗಂಧ ನಹಿ ಹೋತಿ ಹೇ, ಆದರೆ ಅಲ್ಲಿ ಸಂಯಮ ಇರುವುದಿಲ್ಲ. ಇಷ್ಟೆಲ್ಲ ಸಿಕ್ಕಿದೆ ಅವರಿಗೆ ದೇವತೆಗಳಿಗೆ, ಆದರೆ ಸಂಯಮ ಅವರಿಗೆ ಸಿಕ್ಕಿಲ್ಲ. ಸಂಯಮ नहीं होती है, संयम का सुगंध भी नहीं होता है. ಸಂಯಮ ಕೆ ಬಿನಾ ಸುಗಂಧಿತ ಶರೀರ ಬಿ ಕೋಯಿ ಮಹತ್ವ ನಹಿ ರಕ್ತಾ. ಸಂಯಮ ಇಲ್ಲಾಗಿತ್ತಂದ್ರೆ ನಿಮ್ಗೆ ಸುಗಂಧಿತ ಶರೀರ ಸಿಕ್ಕು ಕೂಡ ಏನು ಪ್ರಯೋಜನ ಇಲ್ಲ. ಮನುಷ್ಯೋं के अपेक्षा ಸ್ವರ್ಗೋ ಮೇ ಭೋಗೋं के साधन अधिक है. ಮನುಷ್ಯರ ಅಪೇಕ್ಷೆಯಿಂದ ಚಿಂತನೆ ಮಾಡಿದ್ರೆ ಸ್ವರ್ಗದಲ್ಲಿ ಸಿಗುವಂಥ ಭೋಗದ ಸಾಧನಗಳು ಬಹಳ ಇದಾವ, ಅಧಿಕ ಇದಾವಲ್ಲಿ, ಅಧಿಕ ಮಾತ್ರದಲ್ಲಿ ನಮಗಲ್ಲಿ ಸಿಗ್ತಿರ್ತಾವ. ಸ್ವರ್ಗೋ ಮೇ ಮಿಥ್ಯಾ ದೃಷ್ಟಿ ಜೀವ ललनाओं के साथ दिन रात रति करते हैं, भोग भोगते हैं, परंतु सम्यक दृष्टि जीवन अल्प मात्रा में रति करते हैं, अधिक से अधिक सही समय भगवान की भक्ति में लगाते हैं, प्रभु आराधना करते हैं. ಬಹಳ ಸುಂದರವಾಗಿ ಹೇಳ್ತಾರೆ ಅಲ್ಲಿ, ಸ್ವರ್ಗೋಮಿ ಮಿಥ್ಯಾದೃಷ್ಟಿ ಜೀವ, ಸ್ವರ್ಗದಲ್ಲಿ ಮಿಥ್ಯಾದೃಷ್ಟಿ ಜೀವಿಗಳು ಏನ್ ಮಾಡ್ತಿರ್ತಾವ ಅಂತಂದ್ರ ದಿನ ರಾತ್ ರತಿ ಕರ್ತೆ ಹೇ, ದಿನ ರಾತ್ ಹಗಲು ರಾತ್ರಿಯಲ್ಲಿ ರತಿ ಭಾವ, ಈ ಭೋಗಗಳನ್ನ ಭೋಗಿಸ್ತಿರ್ತಾವ. ಅಲ್ಲಿ ಸಿಕ್ಕಿರುವಂತ ಭೋಗ ಸಾಮಗ್ರಿಗಳನ್ನ ಅವ್ರು ಏನ್ ಮಾಡ್ತಿರ್ತಾರ, ಭೋಗಿಸ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. परंतु भोग भोगते रहते हैं, परंतु सम्यक दृष्टि जीवन अल्प मात्रा में रति करते हैं. सम्यक दृष्ಟಿ ಜೀವಿಗಳೇನಿರ್ತಾವ ಅವು ಅಲ್ಪ ಮಾತ್ರದಲ್ಲಿ ನಿಂದ ಕೇಳಬೇಕೇನು ನಾವು? ಸಮ್ಯಕ್ ದೃಷ್ಟಿ ಜೀವಿಗಳೇನು ಮಾಡ್ತಿರ್ತಾವ ಅಂತಂದ್ರೆ ಅಲ್ಪ ಮಾತ್ರದಲ್ಲಿ ರತಿ ಭಾವ, ರತಿ ಭೋಗಗಳನ್ನ ಭೋಗಿಸ್ತಿರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಅಧಿಕ್ ಸೆ ಅಧಿಕ್ ಸಮಯ, ಜಾಸ್ತಿ ಸಮಯ ಅವರು ಭಗವಂತನ ಭಕ್ತಿಯಲ್ಲಿ ತನ್ನ ಸಮಯವನ್ನು ಕಳೀತಿರ್ತಾರ. ಪ್ರಭು ಆರಾಧನಾ ಕರ್ತೆ, ಭಗವಂತನ ಆರಾಧನೆಗಳನ್ನೆಲ್ಲ ಮಾಡ್ತಿರ್ತಾರ. ಪಶು ಕಿ ಪಶುತಾ ತೋ ಆಪ್ ಸ್ವಯಂ ಹಿ ಜಾನ್ತೆ ಹೇ. ಪಶುಗಳದಂತೂ ದುಃಖ ವೇದನೆ ಆ ತ್ರಿಯಂಚ ಪರ್ಯಾಯದ ಪರಿಸ್ಥಿತಿ ನೀವು ಸ್ವಯಂ ಎಲ್ಲರಿಗೂ ಗೊತ್ತೇ ಇದೆ, ಅದು ಹೇಳೋದು ಅವಶ್ಯಕತೆನೇ ಇಲ್ಲ. ನಾರ್ಕಿಯೋಂಕ ಕ್ಯಾ ಕಹನ, ನಾರ್ಕಿಗಳದೇನು ಹೇಳೋದು ನಿಮಗೆ? ನಾರ್ಕಿ ಜೀವಿಗಳು ಯಾವ ರೀತಿಯ ದುಃಖಗಳನ್ನು ಅನುಭವಿಸ್ತಿರ್ತಾವ, जो सदा दुखी रहते, सदा काल दुखियागिर्ತಾವ. कष्ट का भोग करते हैं, कष्टದ ಭೋಗವನ್ನು ಭೋಗಿಸ್ತಿರ್ತಾವ. ಬಿಲಕ್ ಬಿಲಕ್ ಕರ್ ರೋತೆ रहते हैं, ಬಿಲಕ್ ಬಿಲಕ್ ಕರ್ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾವಲ್ಲಿ, ಆ ದುಃಖಿ ಆಗ್ತಿರ್ತಾವ ನಾರ್ಕಿ ಜೀವಿಗಳು. मनुष्य पर्याय में जो अपने आप को नहीं लगते हैं, वे पीछे नरक गति में जाके बिलकते हैं. ಈ ಮನುಷ್ಯ ಪರ್ಯಾಯದಲ್ಲಿ ಬಂದು ಸಹ ತನ್ನನ್ನು ತಾನು ಯಾರು ಅರ್ಥ ಮಾಡಿಕೊಳ್ಳಿಲ್ಲ, ತನ್ನನ್ನು ತಾನು ಯಾರು ಭೇಟಿ ಮಾಡಿಕೊಳ್ಳಿಲ್ಲ, ಅವರು ಪಾಚೆ
ಪೀಚೆ ನರಗತಿ ಮೇ ಪಚ್ತಾ ಹೇ, ನರಗತಿಯಲ್ಲಿ ಹೋಗಿ ಪಶ್ಚಾತ್ತಾಪ ಮಾಡಿಕೊಳ್ಬೇಕಾಗುತ್ತದೆ ಅಂತ ಹೇಳ್ತಾರೆ ಅಲ್ಲಿ. ಸೋಚೋ ಚೈತನ್ಯ ಪುರುಷ ಲಖನಾ ಸ್ವೀಕಾರ ಹೇ ಯಾ ಬಿಲಖನಾ, ನೀವು ನರಗತಿಯಲ್ಲಿ ಹೋಗಿ ದುಃಖಿ ಆಗೋದು ಒಳ್ಳೇದಿದೆಯೋ ಅಥವಾ ಮನುಷ್ಯ ಪರ್ಯಾಯದಲ್ಲಿ ನಿಮ್ಮ ಆತ್ಮನನ್ನು ಅರ್ಥ ಮಾಡಿಕೊಳ್ಳೋದು ಒಳ್ಳೇದಿದೆ ಅಂತ ತಿಳ್ಕೊಳ್ಬೇಕಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಮನುಷ್ಯ ಇಲ್ಲಿ ಕುಂಡಲ್ ಮನುಷ್ಯ पर्याय में 3 प्रकार के पुरुष पाए जाते हैं. ಮನುಷ್ಯ ಪರ್ಯಾಯದಲ್ಲಿ 3 ಪ್ರಕಾರದ ಜೀವಿಗಳು ನೋಡ್ಲಿಕ್ಕೆ ಸಿಗ್ತಾವ. ಎಷ್ಟು ಪ್ರಕಾರದೋ? ಇಲ್ಲಿ ಲಕ್ಷ ನನ್ನ ಕಡೆ ಇರ್ಬೇಕು ನೋಡ, ಫೋನ್ ತಗೊಂಡ್ಕೊಂಡಂಗಿಲ್ಲ. ಮನುಷ್ಯ पर्याय में 3 प्रकार के पुरुष पाए जाते हैं. ಮನುಷ್ಯ ಪರ್ಯಾಯದಲ್ಲಿ ಎಷ್ಟು ಪ್ರಕಾರದ ಪುರುಷರು? 3 ಪ್ರಕಾರದ ಪುರುಷರು ನೋಡ್ಲಿಕ್ಕೆ ನಮಗೆ ಸಿಗ್ತಾರ. ಭೋಗಿ, ರೋಗಿ ಮತ್ತು ಯೋಗಿ. 3 ಪ್ರಕಾರದ ಜೀವಿಗಳು ಮನುಷ್ಯ ಪರ್ಯಾಯದಲ್ಲಿ ನೋಡ್ಲಿಕ್ಕೆ ಸಿಗ್ತಾರ. ಯಾವ್ಯಾವುದು? ಭೋಗಿ, ರೋಗಿ ಮತ್ತು ಯೋಗಿ. ಯಾರ್ಯಾರು? ಪ್ರವೀಣ್ ಕೇಳ, ಲಕ್ಷ ಕೊಡಿಲಿ. ಭೋಗಿ, ರೋಗಿ ಮತ್ತು ಯೋಗಿ. ಹೇಳ 3 ಹೆಸರು. ಶಾಂತ ಕೂತು ಕೇಳ ಜರ ಅಂತ, ಅದಕ್ಕೆಲ್ಲ ಅರ್ಥ ಆಗ್ತೈತೇನು? ಮನುಷ್ಯ ಪರ್ಯಾಯದಲ್ಲಿ 3 ಪ್ರಕಾರದ ಜೀವಿಗಳು ನೋಡ್ಲಿಕ್ಕೆ ಸಿಗ್ತಾರ, ಪುರುಷರು ನೋಡ್ಲಿಕ್ಕೆ ಸಿಗ್ತಾರ. ಒಂದು ಭೋಗಿ ಇರ್ತಾರ, ಒಂದು ರೋಗಿ ಇರ್ತಾರ ಮತ್ತು ಇನ್ನೊಂದು ಯೋಗಿ ಇರ್ತಾರ. ಹೀಗೆ 3 ಪ್ರಕಾರದ ಜೀವಿಗಳಿರ್ತಾರೆ. ಸಬ್ಸೆ ಅಧಿಕ ಹೇ ರೋಗಿ. ಸಬ್ಸೆ ಅಧಿಕ, ಎಲ್ಲರಿಗಿಂತ ಜಾಸ್ತಿ ನೋಡ್ಲಿಕ್ಕೆ ಸಿಗೋರು ಯಾರು? ರೋಗಿಗಳು. ಸಬ್ಸೆ ಅಧಿಕ ಹೇ ರೋಗಿ. ಘರ್ ಘರ್ ಮೇ ರೋಗಿಯೋ ಕಾ ವಾಸ ಹೇ. ಮನೆಗಳಲ್ಲಿ ನಾವು ಹುಡುಕ್ಲಿಕ್ಕೆ ಹೋದ್ರೆ ರೋಗಿಗಳೇ ಜಾಸ್ತಿ ಸಿಗೋದು ನಮಗ. सबसे अधिक रोगी है, घर घर में रोगियों का वास है, घर घर में भोगियों का बसेरा है. ಮನೆಗಳಲ್ಲಿ ಹೋದ್ರೆ ನೀವು ಎಲ್ಲಿ ನಿಮಗೆ ಬರೀ ಭೋಗಿಗಳು ನೋಡ್ಲಿಕ್ಕೆ ಸಿಗೋದು, ರೋಗಿಗಳು ನೋಡ್ಲಿಕ್ಕೆ ಸಿಗೋದು ನಿಮಗೆ. परंतु योगी का बसेरा घर में नहीं मंदिर में होता है, धर्मशाला वन उपवन गुफा में होता है. ಮನೆಗಳಲ್ಲಿ ನಿಮಗೆ ಯೋಗಿಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಅವ್ರು ಸಿಗೋದಂದ್ರೆ ಮಂದಿರಗಳಲ್ಲಿ, ಧರ್ಮಶಾಲೆಯಲ್ಲಿ, ವನ ಉಪವನದಲ್ಲಿ, ಗುಫಾದಲ್ಲಿ ಆದಿ ನಿಮಗೆ ನೋಡಲಿಕ್ಕೆ ಯೋಗಿಗಳು ಸಿಗ್ತಾರೆ. ಯೋಗಿಯೋಂಕಿ ಸಂಖ್ಯಾ ಬಹುತ್ ಅಲ್ಪ ಹೇ. ಯೋಗಿಗಳ ಸಂಖ್ಯೆ ಏನಿದೆ ಬಹಳ ಅಲ್ಪ ಇದೆ, ಕಡಿಮೆ ಇದೆ. 2.5 ದ್ವೀಪ ಮೇ, 2.5 ದ್ವೀಪದಲ್ಲಿ 3 ಕಡಿಮೆ 9 ಕೋಟಿ ಮುನಿಗಳಿದಾರೆ ಅಂತ ಹೇಳ್ತಾರೆ ಇಲ್ಲಿ. ಎಷ್ಟು? 2.5 ದ್ವೀಪದಲ್ಲಿ 3 ಕಡಿಮೆ 9 ಕೋಟಿ ಮುನಿಗಳಿದಾರ. मनुष्यों की संख्या पूछो मत, यह मनुष्य पर्याय भोग के लिए नहीं योग के लिए प्राप्त हुई है. भैया ಈ ಮನುಷ್ಯ ಪರ್ಯಾಯ ನಮಗೆ ಸಿಕ್ಕಿದೆಯಲ್ಲ, ಈ ಮನುಷ್ಯ ಪರ್ಯಾಯ ಭೋಗದಗೋಸ್ಕರ ಅಲ್ಲ, ಯೋಗದಗೋಸ್ಕರ ಸಿಕ್ಕಿದೆ. ಆದರೂ ಕೂಡ ನಾವು ಅದನ್ನ ಏನು ಮಾಡ್ತಾ ಇದ್ದೀವಿ? ಭೋಗದಗೋಸ್ಕರನೇ ಉಪಯೋಗ ಮಾಡ್ತಾ ಇದ್ದೀವಿ. ವೃಕ್ಷ ಫಲ 2.5 ದ್ವೀಪದ ಒಳಗಡೆ, ಈ 2.5 ದ್ವೀಪದ ಒಳಗಡೆ 3 ಕಡಿಮೆ 9 ಕೋಟಿ ಮುನಿಗಳು ವಿದ್ಯಮಾನಿದಾರ. ಈಗೂ ಇದಾರ, ಹಿಂದೆನೂ ಇದಾರ, ಮುಂದೇನೂ ಇರ್ತಾರ, ಅನಾದಿ ಕಾಲದಿಂದ ಇದಾರ, ಅನಂತ ಕಾಲದವರೆಗೆ ಇರ್ತಾರ. 3 ಕಡಿಮೆ 9 ಕೋಟಿ ದಿಗಂಬರ ಮುನಿಗಳು ವಿದ್ಯಮಾನರಾಗಿದ್ದಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಹಿಂದೆನೂ ಇದ್ದಾರ, ಈಗಲೂ ಇದಾರ, ಮುಂದೆನೂ ಇರ್ತಾರ. ಆ ಸಂಖ್ಯೆ ಕಡಿಮೆಯೂ ಆಗಲ್ಲ, ಆ ಸಂಖ್ಯೆ ಜಾಸ್ತಿನೂ ಆಗಲ್ಲ. ಇದು ನೆನಪಿಟ್ಟುಕೊಳ್ಳೋದು. ಈಗ ಒಬ್ಬರು ಮುನಿಗಳಿಗೆ ಮೋಕ್ಷ ಆಯ್ತಂದ್ರೆ ಆ ಸ್ಥಾನದಲ್ಲಿ ಇನ್ನೊಬ್ಬರು ಮುನಿಗಳು ಪಟ್ ಅಂತ ರೆಡಿ ಇರ್ತಾರಲ್ಲಿ, ಆಟೋಮೆಟಿಕಲ್ಲಿ. ಅದು ಕಾಲದ ಒಂದು ಇದು ನಿಯಮ ಅಂತ ತಿಳ್ಕೊಳ್ಳೋದು, ಆ ಪ್ರಕೃತಿದ ಒಂದು ನಿಯಮ ಅಂತ ತಿಳ್ಕೊಳ್ಳೋದು. ಅದನ್ನ ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಒಬ್ಬರಿಗೆ ಮೋಕ್ಷ ಆಯ್ತಂದ್ರೆ ಇನ್ನೊಬ್ರಲ್ಲಿ ರೆಡಿ ಇರ್ತಾರಲ್ಲಿ, ಮತ್ತೆ ಆ ಸ್ಥಾನದಲ್ಲಿ ಬಂದು ರೆಡಿ ಇರ್ತಾರ. ಹೀಗೆ ಮನುಷ್ಯರೇ ಇರ್ತಾರ ಮುನಿಗಳವರು, ಎಲ್ಲ ಕಡೆ ಇರ್ತಾರ ಅವರು. 5 ಪಂಚಭರತ ಪಂಚ ಐರಾವತ, ಏನ್ ಹೇಳಿದ್ರಲ್ಲಿ? ಪಂಚಭರತ ಪಂಚ ಐರಾವತ ಕ್ಷೇತ್ರಗಳಿದಾವೆ. 10 ಕ್ಷೇತ್ರಗಳ, 5 ಭರತ ಕ್ಷೇತ್ರಗಳು, 5 ಐರಾವತ ಕ್ಷೇತ್ರಗಳು. ಇವು 5 ಆದ್ವಾ. ಆಮೇಲೆ ವಿಧೇಯ ಕ್ಷೇತ್ರ, ಇವು 160 ಇದಾವ. ವಿಧೇಯ ಕ್ಷೇತ್ರ ಎಷ್ಟಿದಾವ?
160 ವಿಧೇಯ ಕ್ಷೇತ್ರ. ಈ 160 ಪ್ಲಸ್ ಇವ 10 170 ಕ್ಷೇತ್ರದಲ್ಲಿ 170 ಕ್ಷೇತ್ರದಲ್ಲಿ 3 ಕಡಿಮೆ 9 ಕೋಟಿ ದಿಗಂಬರ ಮುನಿಗಳು ವಿದ್ಯಮಾನರಾಗಿದ್ದಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಈಗ ತಿಳ್ಕೊ, ಇಲ್ಲಿ ಈ ಕಾಲ ಪರಿವರ್ತನೆ ಆಯಿತು. ಚತುರ್ಥ ಕಾಲ ಮತ್ತು ಪಂಚಮ ಕಾಲದಲ್ಲಿ ಮಾತ್ರ ದಿಗಂಬರ ಮುನಿಗಳಿರ್ತಾರೆ, ಐರಾವತ ಕ್ಷೇತ್ರದಲ್ಲಿ ಮತ್ತು ಭರತ ಕ್ಷೇತ್ರದಲ್ಲಿ. ಐರಾವತ ಕ್ಷೇತ್ರ ಭರತ ಕ್ಷೇತ್ರದಲ್ಲಿ ಪಂಚಮ ಕಾಲ ಮತ್ತು ಚತುರ್ಥ ಕಾಲ ಮುಗಿದ ನಂತರ ಬರೋದಿನ್ಯಾವುದು? ಇನ್ನು ಬರೋದು ಷಷ್ಠಮ ಕಾಲ, ದುಃಖಮ. ಆ ಕಾಲದಲ್ಲಿ ಮುನಿಗಳಿರಲ್ಲ. ಆ ಕಾಲ ಆದ ನಂತರ ಮತ್ತೆ ಬರೋದು ದುಃಖಮ, ಮತ್ತೆ ದುಃಖಮ. ಹೀಗೆಲ್ಲ ಕಾಲ ಪರಿವರ್ತನೆ ಆಗ್ತಾ ಇರತ್ತೆ. ಈ ಕಾಲ ಪರಿವರ್ತನೆ ಸಂದರ್ಭದಲ್ಲಿ ಯಾವಾಗ ಚತುರ್ಥ ಕಾಲ ಮತ್ತು ಪಂಚಮ ಕಾಲ ಬರುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಐರಾವತ ಕ್ಷೇತ್ರದಲ್ಲಿ ಮತ್ತು ಭರತ ಕ್ಷೇತ್ರದಲ್ಲಿ ದಿಗಂಬರ ಮುನಿಗಳಿರ್ತಾರ. ಮಿಕ್ಕಿದ ಸಮಯದಲ್ಲಿ ಇಲ್ಲಿ ದಿಗಂಬರ ಮುನಿಗಳು ನಿಮಗೆ ನೋಡ್ಲಿಕ್ಕೂ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಮಾತ್ರ ವಿಧೇಯ ಕ್ಷೇತ್ರದಲ್ಲಿ ಇರ್ತಾರ. ಅವಾಗ ಎಲ್ಲಿರ್ತಾರ? ವಿಧೇಯ ಕ್ಷೇತ್ರದಲ್ಲಿ. ಅಲ್ಲೆಲ್ಲ ಮನುಷ್ಯ ನಿಮ್ಮ ಹಾಗೆ ಜೀವನ ಇರುತ್ತೆ. ಅಲ್ಲಿ ನಿಮ್ಮ ಹಾಗೆ ಮನುಷ್ಯರಿರ್ತಾರ, ತ್ರಿಯಂಚ ಪ್ರಾಣಿಗಳಿರ್ತಾರ, ಎಲ್ಲ ಪ್ರಕಾರ ಜೀವಿಗಳಲ್ಲಿ ಇರ್ತಾವ. ನಾರ್ಕಿಕ್ ಜೀವಿಗಳನ್ನ ಬಿಟ್ಟು ಅಂತ ತಿಳ್ಕೊಳ್ಬೇಕಲ್ಲಿ. वृक्ष फल प्रभु चरणों में चढ़ाने के लिए देते हैं, खाने के लिए नहीं, परंतु लोग चढ़ाते कम है, खाते अधिक है. गाय दूध अधिक दूध अभिषेक के लिए देती है. ಆ ಹಸು ಹಾಲು ಕೊಡುತ್ತೆ, ಅಭಿಷೇಕದಗೋಸ್ಕರ ಕೊಡುತ್ತೆ, ದೇತಿ ಹೇ, ಚಾಯ್ ಪೀನೆ ಕೆ ಲಿಯೇ ನಹಿ. ಆ ಹಾಲದ ಉಪಯೋಗ ಭಗವಂತನ ಅಭಿಷೇಕದಗೋಸ್ಕರ ಕೊಟ್ಟಿದಾರ. ನಾವು ಅದ್ರದ್ದು ಉಪಯೋಗ ಯಾವುದಕ್ಕೆ ಮಾಡ್ತೀವಿ? ಕಾಫಿ ಟೀ ಕುಡಿಯೋದಗೋಸ್ಕರ ಮಾಡ್ತೀವಿ. ಆ ಫೋನು ಸ್ವಲ್ಪ ತೆಗೆದು ಸೈಡಿಗೆ ಕಿಡ ಒಂದ, ಇಲ್ಲಿ ಕುಡಿ ಕಡೆ ಮುಂದೆ ಕೊಡಲ್ಲಿ. ಶಾಂತ ಕೇಳಲ್ಲ. ಈಗ ಫಸ್ಟ್ ಕೇಳಿ, ನಿನಗ ಧರ್ಮ ಮಾಡಕ್ ಬಂದಿದ್ಯಪ್ಪ, ಧರ್ಮ ಕೇಳ ಸ್ವಲ್ಪ. ಗಾಯ ದೂಧ ಅಭಿಷೇಕ್ ಕೆ ಲಿಯೇ ದೇತಿ ಹೇ. ಹಸು ಆಕಳ ಪ್ರವೀಣ ಹಾಲು ಕೊಡ್ತೈತಿ. ಏನಗೋಸ್ಕರ? ಅಭಿಷೇಕ್ ಮಾಡೋದಗೋಸ್ಕರ, ಚಾ ಕಾಫಿ ಮಾಡಿ ಕುಡಿಯೋದಗೋಸ್ಕರ ಅಲ್ಲ. एक गाय ने आपो आप सिद्ध करके दिखा दिया कि मेरा दूध प्रभु धारा के लिए है, एवं गाय का दूध आपो आप एक टीले पर झरने लगा. ಟೀಲೆ ಅಂತಂದ್ರೆ ಒಂದು ಬೆಟ್ಟ ಇತ್ತು. ಅಲ್ಲಿ ಬೆಟ್ಟದ ಮೇಲೆ ಆ ಹಸು ಏನು ಮಾಡ್ತಾ ಇದ್ರೆ, ದಿನಾ ಹೋಗಿ ಹಾಲು ಆಟೋಮೆಟಿಕ್ ಹಾಲು ಬಿಡ್ತಿತ್ತು. ಅಲ್ಲಿ ಕೆಳಗಡೆ ತನ್ನ ಮಲೆಯಿಂದ ಹಾಲು ಆಟೋಮೆಟಿಕ್ ಕೆಳಗಡೆ ಸೋರ್ತಾ ಇತ್ತು. ಅಲ್ಲಿ ಹೋಗಿ ಅಷ್ಟೇ ಸೋರ್ತಿತ್ತು. ಅದು ಬೇರೆಯವ್ರಿಗೆ ಯಾರಿಗೆ ಹಾಲು ಅದು ಉಪಯೋಗಕ್ಕೆ ಕೊಡಲಾಗ್ತಿತ್ತದು. ಆ ರೀತಿ ಉಸ್ ಪರ್ವತ ಪರ್ ಭಗವಾನ್ ಮಹಾವೀರ್ ಸ್ವಾಮಿ ನಿಕ್ಲೆ. ಆ ಪರ್ವತದ ಮೇಲೆ ಯಾರು ಸಿಕ್ಕರು? ಮಹಾವೀರ್ ಭಗವಂತರ ಮೂರ್ತಿ ಸಿಕ್ತಲ್ಲಿ. ಅದು ಮಹಾವೀರ್ ಜಿ ಅಂತ ಹೇಳಿದಾರೆ ನೋಡಿ. ಈಗ ಈ ಪ್ರಕಾರ ವೃಕ್ಷ ಫೂಲ್ ಪುಷ್ಪ ವೃಷ್ಟಿ ಕೆ ಲಿಯೇ ದೇತೆ ಹೇ. ಈ ವೃಕ್ಷ ಹೂವ ಕೊಡುತ್ತೆ. ಏನಗೋಸ್ಕರ? ಪುಷ್ಪವೃಷ್ಟಿ ಮಾಡೋದಗೋಸ್ಕರ. ವರಮಾಲ ಬನಾನೆ ಕೆ ಲಿಯೇ ನಹಿ. ವರಮಾಲ ಮಾಡೋದಗೋಸ್ಕರ ಈ ಹೂವ ಇಲ್ಲ. ಅದ್ರ ಉಪಯೋಗ ನಾವು ಬೇರೆ ಮಾಡ್ತಾ ಇದ್ದೀವಿ. ಸೇಜ್ ಸಜಾನೆ ಕೆ ಲಿಯೇ ನಹಿ, ಅಂದ್ರೆ ಡೆಕೋರೇಷನ್ ಮಾಡೋದಗೋಸ್ಕರ ಅಲ್ಲ. इसी प्रकार से यह मनुष्य पर्याय भोग के लिए नहीं, योग धारण के लिए, योग धारण करने के लिए प्राप्त हुई है. ಮನುಷ್ಯ ಪರ್ಯಾಯ ಕೂಡ ಭೋಗಿಸೋದಗೋಸ್ಕರ ಅಲ್ಲ, ಯೋಗವನ್ನು ಧಾರಣೆ ಮಾಡಿಕೊಳ್ಳೋದಗೋಸ್ಕರ ಸಿಕ್ಕಿದೆ. ಯೋಗಿ ಬನ್ನೆ ಕೆ ಲಿಯೇ ಯಹ ಮನುಷ್ಯ ಪರ್ಯಾಯ ಪ್ರಾಪ್ತ ಹುಯಿ ಹೈ. ಯೋಗಿ ಆಗೋದಗೋಸ್ಕರ ನಾವು ಈ ಮನುಷ್ಯ ಪರ್ಯಾಯ ನಮಗೆ ಸಿಕ್ಕಿದೆ. ಯೋಗಿ ಬನ್ನೆ ಕೆ ಲಿಯೇ ಮಿಲಿ ಹೈ, ಭೋಗಿ ಬನ್ನೆ ಕೆ ಲಿಯೇ ನಹಿ. ಯೋಗಿ ಆಗೋದಗೋಸ್ಕರ ನಮಗೆ ಮನುಷ್ಯ ಪರ್ಯಾಯ ಸಿಕ್ಕಿದೆ, ಭೋಗಿ ಆಗೋದಗೋಸ್ಕರ ಅಲ್ಲ. ಅದ್ರ ನಾವು ಮಾಡೋದೆಲ್ಲ ಏನ? ಭೋಗಿಗೋಸ್ಕರನೇ ಉಪಯೋಗ ಮಾಡ್ತಾ ಇದ್ದೀವಿ, ಭೋಗದಗೋಸ್ಕರನೇ ಉಪಯೋಗ ಮಾಡ್ತಾ ಇದ್ದೀವಿ. ಯೋಗದಗೋಸ್ಕರ ಅಂತ ನಾವು ಪ್ರಯತ್ನ ಮಾಡ್ತಾನಿಲ್ಲ. ಮನುಷ್ಯ ಪರಮಾತ್ಮ ಕಿ ಪ್ರಕೃತಿ, ಮನುಷ್ಯ ಪರಮಾತ್ಮ ಕಿ ಪ್ರತಿಕೃತಿ ಹೇ. ಮನುಷ್ಯ ಏನಿದೆ ಅಂತಂದ್ರೆ ಪರಮಾತ್ಮನ ಒಂದು ಪ್ರತಿಕೃತಿ ಇದೆ ಅದು. ಮನುಷ್ಯ ಪರಮಾತ್ಮ ಬನ್ನೆ ಕೆ ಲಿಯೇ ಸಾಚಾ ಹೇ. ಏನಂದ್ರಿ? ರಿಫ್ಲೆಕ್ಷನ್. ಏನೋ ರಿಫ್ಲೆಕ್ಷನ್ ನೋಡ್ರಪ್ಪ ಅದು. इष्टोपदेश में आचार्य भगवान पूज्यपाद स्वामी लिखते हैं, वासना मात्र मेवत सुखम दुखम च देहिनाम तथा वृद्धे जयन्ते ते भोगा रोगा
ವಾ ಪದಿ ಅಂತ ಇಲ್ಲೊಂದು ಸೂತ್ರ ಕೊಟ್ಟರ ಆಚಾರ್ಯ ಭಗವಂತರು. ಏನು ಹೇಳ್ತಾರ ಅಂತಂದ್ರೆ, ಸಂಸಾರಿ ಜೀವೋ ಕಾ ಯಹ ಸ್ವರ್ಗ ಕಾ ಯಾ ಮನುಷ್ಯ ಗತಿ ತಥಾ ಪಶು ಗತಿ ಕಾ ಇಂದ್ರಿಯ ಸುಖ और दुख केवल वासना मात्र है. ಈ ಸಂಸಾರಿ ಜೀವಿಗಳು ಏನಿದಾವಲ್ಲ ಈ ಪಾರ್ಶ್ವನಾಥನ, ಈ ಸಂಸಾರಿ ಜೀವಿಗಳು ಸ್ವರ್ಗದು, ಮನುಷ್ಯಗತಿದು, ಪಶುಗತಿದು ಅಥವಾ ಇಂದ್ರಿಯ ಸುಖ ದುಃಖದು ಕೇವಲ ಒಂದು ವಾಸನ ಇದೆ. ಇದು वासना है, झूठी समझ मात्र या भ्रम भर संस्कार मात्र है, वास्तविक नहीं है. ಇದೆಲ್ಲ ಒಂದು ಸಂಸ್ಕಾರ ಅಷ್ಟೇ ಇದೆ ನಮ್ಮ ಮೇಲೆ. ಏನು ಸಂಸ್ಕಾರ ಅಂತಂದ್ರೆ, ಆ ಸುಖ ದುಃಖ ನಂದು, ಈ ಸುಖ ದುಃಖ ನಂದು, ಇದರಿಂದ ನನಗೆ ಸುಖ ಸಿಗತ್ತೆ, ಅದರಿಂದ ನನಗೆ ಸುಖ ಸಿಗತ್ತೆ, ಇದರಿಂದ ನನಗೆ ತೃಪ್ತಿ ಸಿಗತ್ತೆ ಅನ್ನುವಂಥ ಒಂದು ಭ್ರಮಿತ ಮಾತ್ರ ಇದೀವಿ ನಾವಿಲ್ಲಿ, ಭ್ರಮೆ ಮಾತ್ರ ಇದೀವಿ ನಾವಿಲ್ಲಿ, ಭ್ರಮೆ ಮಾತ್ರ ನಮಗೆ ಸಿಗ್ತಾ ಇದೆ. ಇಲ್ಲಿ ಇದರ ನಿಜವಾದ ಸುಖ ನಮಗೆ ಅನುಭವಿಸ್ಲಿಕ್ಕೆ ಸಿಗ್ತಾ ಇಲ್ಲ. ನಿಜವಾದ ಸುಖ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು, ಈ ಸಂಸಾರದಲ್ಲಿ ಇರುವಂಥ ಏನು ಅನೇಕ ಪರದ್ರವ್ಯಗಳ ಬಗ್ಗೆ ನಾವು ಸುಖ ಅಂತ ಅನ್ಕೊಂಡು ಕೂತಿದ್ದೀವಿ, ಆ ಭ್ರಮಿತ ಏನಿದೀವಿ ನಾವು, ಆ ಭ್ರಮೆಯನ್ನು ಬಿಟ್ಟು ನಾವು ನಮ್ಮ ನಿಜ ಸ್ವರೂಪದಲ್ಲಿ ನಾವು ಇಳ್ಕೊಂಡ್ರೇನೆ ಮಾತ್ರ ನಮಗೆ ಅದು ಸಿಗತ್ತೆ. ಅರೆ ಜ್ಞಾನಿ, इसी से ये इंद्रियों के भोग आपत्ति के समय ರೋಗों की तरह ವ್ಯಾಕುಲ್ करते हैं. ಈ ಇಂದ್ರಿಯಗಳಿಂದ ನಮಗೆ ಸಿಗ್ತಾ ಇರುವಂಥ ನಾವು ಭೋಗದ ವಸ್ತುಗಳನ್ನು ಸಂಪರ್ಕದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಆ ಭೋಗದ ಸಂಪರ್ಕ ವಸ್ತುಗಳು ಇವೆಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಆಪತ್ತಿಗೆ ಸಮಯ, ಆಪತ್ತಿ ಕೈ ಬಿಟ್ಟು ಶಾಂತಕೊಂಡು ನೋಡು ಜರ, ಸಮಾಧಾನದಲ್ಲಿ ಕೇಳಪ್ಪ ಜರ. ಸಣ್ಣ ಹುಡುಗರ ಜೊತೆ ಮಾಡ್ತಿಲ್ಲ, ಸಮಾಧಾನದಲ್ಲಿ ಕೂತ್ಕೊಂಡು ಕೇಳಿ ಜರ. ಈ ಕಡೆ ನನ್ನ ಕಡೆ ಕೇಳ, ಆ ಕಡೆ ನೋಡಬೇಡ, ಅವರು ಎರಡು ಮಂದಿ ಕಡೆ ನನ್ನ ಕಡೆ ನೋಡು. ಇಲ್ಲಿ ಏನು ಹೇಳ್ತಾ ಇದಾರೆ ಅಂತಂದ್ರೆ, ಇಸಿ ಸೆ ಎ ಇಂದ್ರಿಯೋ ಕೆ ಭೋಗ, ಇದರಿಂದ ಈ ಇಂದ್ರಿಯಗಳ ಭೋಗಗಳೇನಿದಾವಲ್ಲ, ಈ ಇಂದ್ರಿಯಗಳ ಭೋಗ ಆಪತ್ತಿಗೆ ಸಮಯ, ಆಪತ್ತಿಯ ಸಮಯದಲ್ಲಿ ರೋಗೋಂಕಿ ತರಹ, ರೋಗಗಳು ಯಾವ ರೀತಿ ಬಂದು ನಮ್ಗೆ ಕಷ್ಟ ಕೊಡ್ತಾವ, ವ್ಯಾಕುಲ್ ಮಾಡ್ತಿರ್ತಾವ, ಆ ರೀತಿ ನಮಗಿಲ್ಲಿ ವ್ಯಾಕುಲಿತ ಮಾಡ್ತಿದ್ದಾವ. ಅರೆ ಜ್ಞಾನಿ ಆತ್ಮಾವೋ ಭೋಗೋ ಮೇ ರತಿ ಭಾವ ಮತ್ ಕರೋ, ಈ ಭೋಗದಲ್ಲಿ ರತಿ ಭಾವ ಮಾಡಲಿಕ್ಕೆ ಹೋಗಬೇಡಿ. ಭೋಗೋ ಮೇ ರತಿ ಭಾವ ಮತ್ ಕರೋ, ಕ್ಯೋಂಕಿ जैसे खुजली के रोगी को अपनी खुजली को खुजाने में बड़ा आनंद का अनुभव आता है. ಗೊತ್ತಾ ಕುಜಲಿಕೆ ರೋಗ ಅಂದ್ರೆ ಗೊತ್ತಾ? ಕೆರ್ಕೊಳ್ಬೇಕನ್ಸ್ತಿರ್ತೈತಿ ನೋಡ, ಮೈಗೆ ಕೆರ್ತಾ ಬಿಡ್ತಾ ಇರತ್ತೆ. ಎಷ್ಟು ಕೆರ್ಕೊಳ್ತೀವಲ್ಲ ಅದನ್ನ, ನಾವೆಷ್ಟು ಕೆರಿತೀವಿ ಅಷ್ಟು ನಮಗೆ ಆನಂದ ಸಿಗ್ತಾ ಇರತ್ತೆ. ಎಷ್ಟು ಕೇಳ್ಕೊಳ್ತಿರ್ತೀವಿ ಅಷ್ಟು ಆನಂದ ಸಿಗ್ತಾ ಇರುತ್ತೆ ಅಲ್ಲಿ. ಎಷ್ಟು ನಾವು ನಮ್ಮ ಮೈಯನ್ನು ಪರ್ಚ್ಕೊಳ್ತೀವಿ ಅಷ್ಟು ನಮಗೆ ಸುಖ ಸಿಗ್ತಾ ಇರುತ್ತೆ ಅವಾಗ. ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ, ಭೋಗೋ ಮೇ ರತಿಭಾವ ಮತ್ ಕರೋ, ಈ ಭೋಗದಲ್ಲಿ ರತಿಭಾವ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರ, ಖುಜಲಿ ಕೆ ರೋಗಿ ಕೋ ಅಪ್ನಿ ಖುಜಲಿ ಕೋ ಖುಜಾನೆ ಮೇ ಬಡಾ ಆನಂದ ಕಾ ಅನುಭವ ಹೋತಾ ಹೈ. ಆ ಕೆರ್ಕೊಳ್ಳಂತ ರೋಗಿಗೆ, ಪರ್ಚ್ಕೊಳ್ಳಂತ ರೋಗಿಗೆ ಅದರಲ್ಲಿ ಬಹಳ ಆನಂದ ಸಿಗ್ತಾ ಇರುತ್ತೆ ಅವನಿಗೆ ಆ ರೀತಿ. परंतु खुजालने के बाद उसे बहुत दुख होता है. ಕೆರ್ಕೊಂಡು 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 ಗಾಯ ಆಗಿಬಿಡುತ್ತೆ ಶರೀರಕ್ಕೆ. ಆ ಶರೀರಕ್ಕೆ ಗಾಯ ಆಗಿದ್ದವನಿಗೆ ಗೊತ್ತಿಲ್ಲ, ಅವ್ನಿಗೆ ಆನಂದ ಸಿಗ್ತಾ ಇರುತ್ತೆ ಅಲ್ಲಿ, ಸುಖಿ, ಬಹಳ ಸುಖದ ಆನಂದ ಅನುಭವ ಮಾಡ್ಕೊಳ್ತಿರ್ತಾನ. ಆದ್ರೆ ಆಮೇಲೆ ಏನು, ಮೈಗೆಲ್ಲ ಗಾಯ ಆದಾಗ ದುಃಖ ಹಾಗೆ ಆಗತ್ತೆ ಅಲ್ಲಿ. ಆ ಪ್ರಕಾರ ಇಲ್ಲಿ ಹೇಳ್ತಾರ, ಕಾಮ ಕ್ರೀಡಾಕ್ಕೆ ಸಮಯ ಬಡಾ ಸುಖ ಪ್ರತೀತ ಹೋತಾ ಹೈ. ಕಾಮ ಕ್ರೀಡೆ ಮಾಡ್ತಾ ಇರುವಾಗ ಸುಖದ ಬಹಳ ಅನುಭವ ಆಗ್ತಾ ಇರುತ್ತೆ. ಪರಂತು ಉಸ್ಕೆ ಬಾದ್ ಶಾರೀರಿಕ ನಿರ್ಬಲತಾ ಸೆ ದುಃಖ ಪ್ರತೀತ ಹೋತಾ ಹೈ. ಕಾಮ ಕ್ರೀಡೆ ಮಾಡ್ತಾ ಇರುವಾಗ ಶರೀರದಲ್ಲಿ ಬಹಳ ಒಂದು ರೀತಿಯಿಂದ ಸುಖ ಅನುಭವ ಆಗ್ಬಿಡುತ್ತೆ, ನಿಮ್ಗೆ ಸುಖದ ಅನುಭವ ಆಗುತ್ತೆ. ಆದರೆ ನಂತರ ಆಮೇಲೆ ನಿಮಗೆ ಶಾರೀರಿಕ ನಿರ್ಬಲತಾ, ಶರೀರದಲ್ಲಿ ನಿರ್ಬಲತೆ ಬಂದ ನಂತರ ಅದರ ದುಃಖದ ಅನುಭವ ಕೂಡ. हे अरे हमसात्मन, जरा विचार तो करो, क्या खारा पानी पीने से प्यास बुझती है? ಹೇ ಹಂಸಾತ್ಮನ್, ಏನ್ ಹೇಳ್ತಾರಲ್ಲ ಅಂದ್ರ, ಏ ಆತ್ಮನ್, ನೀವು ಉಪ್ಪಿನ ನೀರು ಕುಡಿದ ನಂತರ ನಿಮ್ ಬಾಯಾರಿಕೆ ಕಡಿಮೆ ಆಗತ್ತೆ. ನಿಮ್ದ ಸಮುದ್ರದ ನೀರು ಕುಡಿದ ನಂತರ ನಿಮಗೆ ಬಾಯಾರಿಕೆ ಕಡಿಮೆ ಆಗತ್ತೇನ? ಸಮುದ್ರದ ಹತ್ರ ಪಾರ್ಶ್ವತರ ತಿರುಗಾಡ್ಲಿಕ್ಕೆ ಹೋದಾಗ ಏನಾಗಿದೆ ಅಂತಂದ್ರ, ಅಲ್ಲಿ ಬಾಯಾರಿಕೆ ಆಗಿಬಿಟ್ಟಿದೆ ನಿಮಗೆ. ಫುಲ್ಲು ಎಲ್ಲಿ ನೋಡಿದಲ್ಲೆಲ್ಲ ನೀರೇ ಕಾಣಿಸ್ತಾ ಇದೆ ನಿಮಗೆ. ಸಮುದ್ರ ದಡದಲ್ಲಿ ನೀರು ಹೋಗಿ ಕುಡಿತೀರೇನ ಅದ್ರ ನೀವು?
ಆ ಸಮುದ್ರ ನೀರು ಹೋಗಿ ಕುಡಿತೀರಾ? ಕುಡಿಯೋ ನೀರು ಎಲ್ಲಿದೆ ಅದನ್ನು ಹುಡುಕ್ತೀರಿ ನಾವು, ಹೌದೇ? ಕುಡಿಯೋ ನೀರು ಎಲ್ಲಿದೆ ಅಂತ ಅದನ್ನು ಹುಡುಕ್ತೀವಿ. ಆದರೆ ಸಮುದ್ರದಲ್ಲಿ ಇಡೀ ಸಮುದ್ರ ತುಂಬಲ ನೀರಿದ್ರು ಕೂಡ ನೀರನ್ನು ನಾವು ಕುಡಿಲಿಕ್ಕೆ ಇಷ್ಟ ಪಡುವುದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇರೋದವರು, ಅರೆ ಹಂಸಾತ್ಮನ್ ಜರಾ ವಿಚಾರ ತೋ ಕರೋ, ಕ್ಯಾ ಖಾರಾ ಪಾನಿ ಪೀನೆ ಸೆ ಪ್ಯಾಸ್ ಬುझती है? नहीं नहीं, कदापि नहीं, ಅಪಿತು और अधिक बढ़ती है. ಆ ನೀರು ಕುಡಿದಂತರ ನಮ್ಮ ಬಾಯಾರಿಕೆ ಕಡಿಮೆ ಆಗಲ್ಲ, ಮತ್ತೆ ಜಾಸ್ತಿ ಬಾಯಾರಿಕೆ ಆಗಿಬಿಡುತ್ತೆ ಉಪ್ಪಿ ನೀರು ಕುಡಿದಾಗ ಅಂತ ಹೇಳ್ತಾರೆ ಅಲ್ಲಿ. इसलिए योगी जन संसार सुखों में रति नहीं अरति भाव धारण करते हैं. ಆ ಕಾರಣದಿಂದ ಈ ಯೋಗಿಗಳು ತ್ಯಾಗ ಮಾಡಿದರಂತ ಆ ತ್ಯಾಗದ ಪ್ರತಿ, ತ್ಯಾಗ ಮಾಡಿದಂತ ಆ ಭೋಗ ವಸ್ತುಗಳ ಪ್ರತಿ ಅವ್ರು ಯಾವುದೇ ಪ್ರಕಾರದ ಮತ್ತೆ ಭೋಗಿಸಬೇಕು, ರತಿ ಭಾವ ಇಟ್ಟುಕೊಳ್ಬೇಕು ಅನ್ನೋಂಥ ಭಾವನೆಗಳನ್ನ ವ್ಯಕ್ತಪಡಿಸಿಕೊಳ್ಳುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. हे प्रभु मेरी कभी रति में रति न रहो, अरति में रति हो, अरति परिश सहने में मेरी मति हो, और अरति से ही ಮೋಕ್ಷ ಗತಿ ಹೋ. ರತಿ ಭಾವದಲ್ಲಿ ನನಗೆ ರತಿ ಭಾವ ಆಗೋದು ಬೇಡ. ಆ ರತನ ಮಾಡುವಂತ ಸಂದರ್ಭದಲ್ಲಿ ರಥ ಮಾಡುವಂತ ಭಾವ ನನಗೆ ಪ್ರಕಟ ಆಗೋದು ಬೇಡ, ಅರತಿ ಭಾವ ನನಗೆ ಪ್ರಕಟವಾಗಲಿ. ಅರತಿ ಮೇ ರತಿ ಹೋ, ಅರತಿಯಲ್ಲಿ ನಾನು ರತನಾಗಿರ್ಬೇಕು. ಆಮೇಲೆ ಅರತಿ ಪರಿಸೆ ಸಹನೆ ಮೇ, ಅರತಿ ಪರಿಸೆ ಸಹನೆ ಮಾಡಿಕೊಳ್ಳೋದ್ರಲ್ಲಿ ಮೇರಿ ಮತಿ ಹೋ, ನನ್ನ ಬುದ್ಧಿ ಇರಲಿ. ಅವ್ರ ಅರತಿ ಸೇ ಮೋಕ್ಷ ಗತಿ ಹೋ, ಅದರಿಂದ ನನಗೆ ಮೋಕ್ಷದ ಗತಿ ಸಿಗಲಿ ಅನ್ನುವಂಥ ಭಾವನೆಯಲ್ಲಿ ಮಾಡ್ತಾ ಇದ್ದಾರೆ. ಜೋ ಸಂಸಾರ और ಸಾಗರ್ ಕಿ ಬಾತೋ ಮೇ ಲಗಾ ಹೇ, ಯಾರು ಸಂಸಾರ ಮತ್ತು ಸಂಸಾರದ ಮಾತಿನಲ್ಲಿ ಓ ಬಹಿರಾತ್ಮ ಹೇ. ಸಂಸಾರ ಮತ್ತು ಸಂಸಾರದ ವಿಷಯಗಳಲ್ಲಿ, ಸಂಸಾರ ಮತ್ತು ಸಂಸಾರದ ವಿಷಯಗಳಲ್ಲಿ ಯಾರು ತಲ್ಲೀನರಾಗಿದ್ದಾರ ಅವರಿಗೆ ಬಹಿರಾತ್ಮ ಅಂತ ಹೇಳ್ತಾರ. ವಹಿತೋ ಮೂಢ ಮಿಥ್ಯಾ ದೃಷ್ಟಿ ಹೇ, ಅವನಿಗೆ ಮೂಢ ಮಿಥ್ಯಾ ದೃಷ್ಟಿ ಅಂತ ಹೇಳ್ತಾರ. ಅವನಿಗೆ ಏನಂತ ಹೇಳ್ತಾರ? ಮೂಢ. ಮೂಢ ಅಂದ್ರೇನ? ಮೂರ್ಖ. ಮೂಢ ಅಂದ್ರೇನ? ಮೂರ್ಖ ಅಂತ ಹೇಳ್ತಾರ. ಮತ್ತು ಅವನು ಮಿಥ್ಯಾ ದೃಷ್ಟಿ ಇದಾನ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರಲ್ಲಿ. ಯಾರು ಸಂಸಾರ ಮತ್ತು ಸಂಸಾರದ ವಿಷಯ ಭೋಗಗಳಲ್ಲಿ ತಲ್ಲೀನರಾಗಿದ್ದಾರ, ಯಾರು ಸಂಸಾರ ಮತ್ತು ಸಂಸಾರ ವಿಷಯ ಭೋಗಗಳಲ್ಲಿ ತಲ್ಲೀನರಾಗಿದ್ದಾರ ಅವರು ಮೂಢ ಮಿಥ್ಯಾ ದೃಷ್ಟಿಗಳಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮೂರ್ಖ ಮಿಥ್ಯಾ ದೃಷ್ಟಿಗಳಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಪರಂತು ಜೋ ಆತ್ಮಾ ಕಿ ಗಹರಾಯಿ ಮೇ समाया है, संसार और संसार की बातों से बहिर्मुख है, वह उत्तम अंतरात्मा है. ಮತ್ತು ಇಲ್ಲೇನು ಹೇಳ್ತಾರಂತಂದ್ರ, ಯಾರು ತನ್ನ ಆತ್ಮದಲ್ಲಿ, ಆತ್ಮದ ಆಳದಲ್ಲಿ ಯಾರು ಹೇಳ್ಕೊಂಡಿದಾರ ಸಂಸಾರ ಮತ್ತು ಸಂಸಾರದ ವಿಷಯಗಳಲ್ಲಿ ಬಹಿರ್ಮುಖರಾಗಿದ್ದಾರ, ಸಂಸಾರ ಮತ್ತು ಸಂಸಾರದ ವಿಷಯಗಳಲ್ಲಿ ಏನಿದಾರ ಬಹಿರ್ಮುಖರಾಗಿದ್ದಾರ, ಅವರು ಉತ್ತಮ ಅಂತರಾತ್ಮ ಇದಾರ, ಉತ್ತಮವಾಗಿರುವಂತ ಅಂತರಾತ್ಮ ಇದಾರ ಅಂತ ತಿಳ್ಕೊಳ್ಬೇಕು. ಜೋ ಘಾತಿಯ ಅಘಾತಿಯ ಕರ್ಮೋ ಸೆ ರಹಿತ ಹೈ, ಘಾತಿ ಮತ್ತು ಅಘಾತಿ ಕರ್ಮಗಳಿಂದ ರಹಿತರಾಗಿದ್ದಾರ, ಅವರು ಪರಮಾತ್ಮರಾಗಿದ್ದಾರ. ಇಲ್ಲಿ ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ, ಹೀಗೆ ಮೂರು ವಿಷಯಗಳನ್ನ ಇಲ್ಲಿ ನಮಗೆ ತಿಳಿಸಿ ಹೇಳಿದ್ರು. ಶಂಕ अरति एक परिचय है और अरति एक कषाय है, दोनों में क्या अंतर है ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಅರತಿ ಅಂತ ಇದೊಂದು ಪರಿಚಯ ಇದೆ, ಅದು ಮತ್ತೆ ಅರತಿ ಒಂದು ಕಷಾಯ ಇದೆ. ಈ ಎರಡರಲ್ಲಿ ಏನ್ ಅಂತರ ಇದೆ ಅಂತ ಪ್ರಶ್ನೆ ಕೇಳಿದಾಗ ಅದರ ಉತ್ತರ ಹೇಳ್ತಾರ, जो संयत अर्थात साधु की इंद्रियों के इष्ट विषय संबंधों में, इष्ट विषय के संबंधों के प्रति निरुत्सुकता है, वह अरति परिचय है. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಸಂಯಮ, ಒಂದು ಸಂಯಮಿ ಸಾಧುಗಳ ಇಂದ್ರಿಯಕ್ಕೆ ಇಷ್ಟ ವಿಷಯ, ಇಂದ್ರಿಯಗಳ ಇಷ್ಟವಾದ ವಿಷಯಗಳಲ್ಲಿ, ಆ ಸಂಬಂಧಗಳಲ್ಲಿ ಯಾವುದೇ ಪ್ರಕಾರದ ಆಸಕ್ತಿ ಇಟ್ಟುಕೊಳ್ಳುವುದಿಲ್ಲ. ಅವರು ಯಾವುದೇ ಪ್ರಕಾರದ ಆಸಕ್ತಿ ಇಟ್ಕೊಳ್ಳುವುದಿಲ್ಲ. ಅದಕ್ಕೆ ಅರತಿ ಭಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ. ಮುಂದೆ ನೋಡ್ರಿ ಏನ್ ಹೇಳ್ತಾರ, ಅರತಿ ಪರಿಚಯ ಹೇ ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಅಂತಂದ್ರ, ಶರೀರಕ್ಕೀಗ ಏನಾದರೂ ಒಂದು ವಸ್ತು ಬೇಕಾಗಿದೆ, ಶರೀರಕ್ಕೆ ಏನಾದರೂ ಒಂದು ಬೇಕಾಗಿದೆ, ಈಗ ಬೇಕಾದಾಗಿದೆ ಅಂತ ಆ ಇಂದ್ರಿಯ ನಿಮ್ಮದು
ಯಾವುದು ಸ್ಪರ್ಶೇಂದ್ರಿಯ ಆ ವಸ್ತುವನ್ನು ಬೇಕಂತ ಅಪೇಕ್ಷೆ ಪಡ್ತಾ ಇದೆ. ಅಪೇಕ್ಷೆ ಪಟ್ಟರೂ ಸಹ ಅದರಲ್ಲಿ ಅವರು ಆಸಕ್ತರಾಗಿರುವುದಿಲ್ಲ, ಅದರಲ್ಲಿ ಯಾವುದೇ ಪ್ರಕಾರದ ಆಸಕ್ತಿಯನ್ನು ಅವರು ವ್ಯಕ್ತಪಡಿಸುವುದಿಲ್ಲ. ಅದು ಮನ ವಚನ ಕಾಯಪೂರ್ವಕ ವ್ಯಕ್ತಪಡಿಸುವುದಿಲ್ಲ. ಅದಕ್ಕೆ ಅರೀತಿ ಪರಿಚಯ ಅಂತ ಹೇಳ್ತಾರೆ. ಅದಕ್ಕೆ ಈ ರೀತಿ 5 ಇಂದ್ರಿಯಗಳ ಬಗ್ಗೆ ತಗೊಳ್ಬೇಕಂತ ಹೇಳ್ತಾರೆ. 5 ಇಂದ್ರಿಯಗಳ ಬಗ್ಗೆ ತಗೊಳ್ಬೇಕು. ಈಗ ಆಹಾರ ಮಾಡ್ತಿದಾರ, ಆಹಾರ ಮಾಡ್ತಾ ಇರುವಾಗ ಏನಾದರೂ ಇಷ್ಟವಾದ ವಸ್ತು ಬಂತಲ್ಲಿ, ನಾಲ್ಗೆಗೆ ರುಚಿ ಕೊಡುವಂಥ ವಸ್ತು, ಇಷ್ಟ ಆಗುವಂಥ ವಸ್ತು ಬಂತಂದ್ರೆ ಆ ವಸ್ತುವಿನ ಪ್ರತಿ ಅವರು ಯಾವುದೇ ಪ್ರಕಾರದ ಲೋಭ ಆಸಕ್ತಿ ತೋರಿಸ್ಕೊಳ್ಳೋದಿಲ್ಲ. ಆ ವಸ್ತುವನ್ನು ಆದಷ್ಟು ಬೇಗ ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಆ ರೀತಿ ಅದಕ್ಕೆ ಅರತಿ ಪರಿಚಯ ಅಂತ ಹೇಳ್ತಾರೆ. ಹಿಂಗೆ 5 ಇಂದ್ರಿಯಗಳ ಬಗ್ಗೆ ತಗೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಯಾವ ಇಂದ್ರಿಯಗಳ ಬಗ್ಗೆ? ಈಗ ವಿಹಾರ ಮಾಡ್ತಾ ಇದ್ದೀವಿ, ವಿಹಾರ ಮಾಡ್ತಾ ಇರುವಾಗ ಯಾವುದಾದ್ರೂ ಒಂದು ಪ್ರಾಣಿ ಸತ್ತು ಬಿದ್ದಿದೆ, ದಾರಿ ಮೇಲೆ ಸತ್ ಬಿದ್ದಿದೆ, ಅದು ಕೊಳ್ತಿದೆ, ಶರೀರ ಎಲ್ಲ ಕೊಳ್ತು ಹೋಗಿದೆ, ಸ್ಮೆಲ್ ಭಯಂಕರ ದುರ್ಗಂಧವಾದ ಸ್ಮೆಲ್ ಬರ್ತಾ ಇದೆ, ಗಲೀಜು ವಾಸನೆ ಬರ್ತಾ ಇದೆ. ಬರ್ತಾ ಇರುವಾಗ ಕೂಡ ಪಾರ್ಶ್ವನಾಥನವರು ಮೂಗು ಮುಚ್ಕೊಳ್ಳಲ್ಲ, ಹೀಗೆ ಹಿಡ್ಕೊಳ್ಳಲ್ಲ. ಯಾಕೆ ಮೂಗು ಯಾಕೆ ಮುಚ್ಕೊಳ್ಳಲ್ಲ? ಮೂಗು ಯಾಕೆ ಮುಚ್ಕೊಳ್ಳಲ್ಲ ಅಂದ್ರೆ ಅಲ್ಲಿ ಒಂದು ಮುಖ್ಯವಾಗಿ ವಿಚಿಕಿತ್ಸಾ ಅಂಗದ ನಿರ್ವಿಚಿಕಿತ್ಸಾ ಅಂಗದಲ್ಲಿ ಅವರು ಪಾಲನೆ ಮಾಡ್ತಾ ಇದಾರ. ವಿಚಿಕಿತ್ಸಾ ಅಂತಂದ್ರೆ ಏನಲ್ಲಿ ಕೀಳಸ್ ಭಾವನೆ ಬಂತು, ಕೀಳಸ್ ಭಾವನೆ ಅವರು ಪ್ರಕಟ ಮಾಡ್ಕೊಳ್ಳಲ್ಲ. ನಾಳೆ ನಂದು ಶರೀರ ಕೂಡ ಹೀಗೆ ಆಗುವಂತ ಶರೀರ ಇದೆ, ನಾನು ಕೂಡ ಎಲ್ಲಾದ್ರೂ ಯಾರಾದ್ರೂ ಹೊಡೆದು ಸಾಯಿಸ್ಬಿಟ್ರಂದ್ರೆ ನನ್ನ ಶರೀರ ಕೂಡ ಹೀಗೆ ನಾಳೆ ವಾಸನೆ ಬರುವಂತ ಶರೀರ ಇದೆ ನನ್ನ ಹತ್ರ ಕೂಡ, ನಾನು ಯಾಕೆ ಅದರ ಮೇಲೆ ಕೀಳಸ್ ಭಾವನೆ ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ಅವರು ಸುಗಂಧ ಇರಲಿ ದುರ್ಗಂಧ ಇರಲಿ ಅದನ್ನ ಸಮಾನತೆಯಿಂದ ಅದನ್ನ ಸ್ವೀಕಾರ ಮಾಡ್ಕೊಳ್ತಿರ್ತಾರ. ಕಣ್ಣಿನ ದೃಷ್ಟಿಯಿಂದ ಕಣ್ಣಿಗೆ ಬೇಕಾಗಿರುವಂತ ಇಷ್ಟವಾದ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡಲ್ಲ, ಎಲ್ಲರನ್ನೂ ನೋಡ್ಲಿಕ್ಕೆ ಇಷ್ಟಪಡ್ತಿರ್ತಾರ. ಪಾರ್ಶ್ವನಾಥನ್ನ ಏನ್ ಮಾಡ್ತಿರ್ತಾರ? ಗಮನ ಇರಬೇಕು. ಎಷ್ಟು ಗಂಟೆಗೆ ಇದ್ದೀರಾ ಇವತ್ತು? 3 ಗಂಟೆಗ? ಅಷ್ಟು ಗಂಟೆಗೆ ಎದ್ದೇನು ಮಾಡ್ತೀರಾ? ಯೋಗಾಸನ ಮಾಡ್ತೀರಾ, ಮತ್ತೆ ಇಲ್ಲಿ ಪುಸ್ತಕ ಓದುವಾಗ ಕೂತ್ಕೊಂಡು ಕಣ್ಣು ಮುಚ್ತಿರ್ತೀರಾ? ಇಲ್ಲೇನು ಹೇಳ್ತಿದ್ದಾರೆ ಅಂತಂದ್ರೆ 5 ಇಂದ್ರಿಯಗಳ ಬಗ್ಗೆ ಯಾವುದೇ ಪ್ರಕಾರದ ಇಷ್ಟವಾದ ವಸ್ತುಗಳ ಪ್ರತಿ ಅವರು ಆಸಕ್ತರಾಗಿರುವುದಿಲ್ಲ, ಅದರಿಂದ ಅವರು ನಿರಸಕ್ತರಾಗಿರ್ತಾರ. ಎಲ್ಲ ಆ ಲೋಭ ಕಷಾಯ ಭಾವನೆಗಳನ್ನೆಲ್ಲ ತ್ಯಾಗ ಮಾಡಿರ್ತಾರ. ಆ ಕಾರಣದಿಂದ ಅವರಿಗೆ ಅರತಿ ಭಾವ ಪ್ರಕಟ ಆಗಿರುತ್ತೆ, ಅರತಿ ಪರಿಚಯಗಳನ್ನು ಅವರು ಸಹಿಸ್ಕೊಳ್ತಿರ್ತಾರ. और जिसके उदय से देश आदि में उत्सुकता नहीं आती है उसका नाम अरति कषाय है. यह दोनों में अंतर है. और जिसके उदय से ಯಾವುದರಿಂದ ಉದಯದಿಂದ ದೇಶ ಆದಿ ಮೇ ಉತ್ಸುಕತಾ नहीं आती, ಉತ್ಸುಕತೆ ಬರುವುದಿಲ್ಲ ನಿಮಗೆ. ದೇಶ ಆದಿಯಲ್ಲಿ ಎಲ್ಲದರಲ್ಲಿ ಬಂತೀಗ ಉತ್ಸುಕತೆನೇ ಇರುವುದಿಲ್ಲ ನಿಮಗೆ, ಅದಕ್ಕೆ ಅರತಿ ಕಷಾಯ ಅಂತ ಹೇಳ್ತಾರ. ಈ ಪ್ರಕಾರ ಕಷಾಯ ಮತ್ತು ಪರಿಚಯಗಳಲ್ಲಿ ಇರುವಂಥ ಅಂತರವನ್ನು ನಮಗಿಲ್ಲಿ ಬಿಡಿಸಿ ಹೇಳಿದ್ರ. ಈ ಪ್ರಕಾರ ನಾವಿಲ್ಲಿ ತಿಳ್ಕೊಂಡು ಇವತ್ತಿನ ಸ್ವಾಧ್ಯಾಯ ಇಲ್ಲಿಗೆ ನಿಲ್ಲಿಸುವ. ಸ್ವಲ್ಪ ಸಮಯ ಜಾಸ್ತಿ ತಗೋತಾ ಮುಂದೆ ಪ್ರತಿದಿನ ನಿಯಮದಿಂದ ಸ್ವಾಧ್ಯಾಯ ಪ್ರಾರಂಭ ಮಾಡುವ ಅಂತ ತಿಳ್ಕೊಂಡು ಓಂ ನಮಃ ಸಬ್ ಕುಶಮ ಸಬ್ಶ ಮಹಾವೀರ ಭಗವಾನ್ ಕಿ बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तुदाने त्वामन्द्यमानस्य ममस्तु देवी. नमो अरिहंतानं नमो सिद्धाणं नमो आयर्याणं नमो भुवज्जायाणं नमो लोये सर्वसाहुनं. जय बोलो द्वादशांग जिनवानी माता की.